ರಾಮರ ಹಣವನ್ನು ಲೂಟಿ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಇವತ್ತು ಜೈಲಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸ್ಪಷ್ಟವಾಗಿ ಅಲ್ಲಿ ಹೋರಾಟಗಾರರು ಹೇಳ್ತಿದ್ದಾರೆ, ಸುಮಾರು 2,000 ಕೋಟಿ ರೂಪಾಯಿ ಹಣವನ್ನು ಇದರಲ್ಲಿ ದುರುಪಯೋಗ ಆಗಿದೆ, ಲೂಟಿ ಮಾಡಲ್ಪಟ್ಟಿದೆ ಅನ್ನುವಂಥ ಸಂಗತಿಗಳನ್ನು ಹೇಳ್ತಾ ಇದ್ದಾರೆ. ರಾಮ ಭಕ್ತರು ರಾಮ ಮಂದಿರಕ್ಕೆ ದೇಣಿಗೆ ಕೊಟ್ಟವರು ಮಾತ್ರ ಲೆಕ್ಕ ಕೇಳಬೇಕು, ಉಳಿದವರು ಕೇಳಬಾರ್ದು ಅಂತ. ರಾಮ ಭಕ್ತರು ಎನ್ನುವ ನಿಮ್ಮ ಸ್ವಯಂ ಸರ್ಟಿಫಿಕೇಟ್ ಯಾರಿಗೂ ಅವಶ್ಯಕತೆ ಇಲ್ಲ. ನೀವು ರಾಮನ ಭಕ್ತೆಯ ಹೆಸರನ್ನು ಹೇಳಿ ರಾಜಕೀಯಕ್ಕೆ ಬಂದು ರಾಜಕೀಯದ ಅಧಿಕಾರಕ್ಕೆ ಬಂದಿದ್ದೀರಿ. ಇವತ್ತು ಹಣ ಲೂಟಿ ಮಾಡುವ, ಕಾಣಿಕೆ ಡಬ್ಬಿಯ ಹಣವನ್ನು ಹೊಡೆಯುವ ಮಟ್ಟಕ್ಕೆ ಬಂದು, ನೀಚ ಮಟ್ಟಕ್ಕೆ ಬಂದು ನೀವು ಇಳಿದಿದ್ದೀರಿ. ಆದ್ದರಿಂದ ರಾಮನ ಭಕ್ತಿ ಎನ್ನುವುದು ಅದು BJPಯವರಿಂದ ಕಲಿಯಬೇಕಾಗಿಲ್ಲ ಅನ್ನುವಂಥದ್ದು ಭಾರಿ ಚರ್ಚೆ ಆಗ್ತಿದೆ. ಮತ್ತು ಅಲ್ಲಿ ಬಲಿದಾನವಾಗಿರ್ತಕ್ಕಂಥ ಕಾರ್ಯಕರ್ತರುಗಳ ಚಿತಾಭಸ್ಮ ಅಂತ ತಗೊಂಡು ಹಳ್ಳಿಗಳಲ್ಲಿ ತಗೊಂಡೋಗಿ ಚಿತಾಭಸ್ಮದ ಹೆಸರಲ್ಲಿ ರಾಜಕಾರಣವನ್ನು ಮಾಡಿದ್ರಲ್ಲ, ಅವರ ತ್ಯಾಗ ಬಲಿದಾನದ ಆಧಾರದ ಮೇಲೆ ಈ ಹಣವನ್ನು ಲೂಟಿ ಮಾಡಿದ್ರಲ್ಲ, ಇದರ ಬಗ್ಗೆ ನೀವು ಉತ್ತರ ಕೊಡಬೇಕಾಗಿದೆ. ಇವತ್ತು ಇದೇ ಮಾತುಗಳನ್ನು ಹೇಳಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಅದೇನು ಅಂದರೆ ಆ ಟ್ರಸ್ಟಿಗಳು ಅಥವಾ ಸಿಬ್ಬಂದಿಗಳು ಯಾರೂ ಸಹಿತ RSSಗೆ ಸಂಬಂಧಪಟ್ಟವರಲ್ಲ ಅಂತ. ಆದರೆ ಅವರೆಲ್ಲರೂ RSS ಮತ್ತು BJPಗೆ ಸಂಬಂಧಪಟ್ಟವರು ಎನ್ನುವಂಥದ್ದು ಶತಸಿದ್ಧ. ಇವತ್ತು ನಂಬಿಕೆಗಳ ಮೇಲೆ ದಾಳಿ ಮಾಡಿರ್ತಕ್ಕಂಥ ವ್ಯಕ್ತಿಗಳ ವಿಚಾರದಲ್ಲಿ ನಿಮ್ಮ ಬುಲ್ಡೋಸರ್ಗಳೇನು ಶಬ್ದ ಮಾಡ್ತಾ ಇಲ್ವಾ? ನೀವು ರಾಮ ಮಂದಿರದ ಆಂದೋಲನದ ನೆಪವಾಗಿಟ್ಟುಕೊಂಡು ಇವತ್ತು ಅಧಿಕಾರಕ್ಕೆ ಬಂದು ಕೂತಿರ್ತಕ್ಕಂಥ ಅಧಿಕಾರದಾಹಿಗಳು ನೀವು. ಜನರ ಶ್ರದ್ಧೆಗಳನ್ನು ವಂಚಿಸಿರ್ತಕ್ಕಂಥ ಅಧಿಕಾರದಾಹಿಗಳು ನೀವು. ಇವರು ಬರೀ ಹಣವನ್ನು ಲೂಟಿ ಮಾಡಿದ್ದಲ್ಲ, ಜನರ ನಂಬಿಕೆ ಶ್ರದ್ಧೆಯ ಮೇಲೆ ದಾಳಿ ಮಾಡಿದ್ದಾರೆ. ಇವರು ಕೇವಲ ಅಲ್ಲಿರ್ತಕ್ಕಂಥ ಚಿನ್ನ ಬೆಳ್ಳಿಯನ್ನು ಕದ್ದದ್ದಲ್ಲ, ಇವರುಗಳು ಭಾರಿ ದೊಡ್ಡ ಆರ್ಥಿಕ ಭಯೋತ್ಪಾದಕರು. ಬಡವರ ಹಸಿವಿನ ಪ್ರಶ್ನೆ ಭಾರಿ ಮುಖ್ಯ, ಬಡವರ ವಸತಿಯ ಪ್ರಶ್ನೆ ಭಾರಿ ಮುಖ್ಯ, ರಾಮನ ಮೇಲಿನ ಭಕ್ತಿಯೂ ಅಷ್ಟೇ ಮುಖ್ಯ. ಆನಂದ್ ಪಟವರ್ಧನ್ ಅವರು ನಿರ್ದೇಶಿಸಿರುವ ರಾಮ್ ಕಿ ನಾಮ್ ಎನ್ನುವ ಡಾಕ್ಯುಮೆಂಟ್ರಿ, ಅದು ಯೂಟ್ಯೂಬ್ನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಈಗಲೂ ಲಭ್ಯವಿದೆ. ದಯವಿಟ್ಟು ಅಯೋಧ್ಯೆಯಲ್ಲಿ ಈಗ ಏನು ರಾಮ ಮಂದಿರದ ಹಣದ ಲೂಟಿಯ ಪ್ರಕರಣವನ್ನು ಕುತೂಹಲದಿಂದಲೋ ಅಥವಾ ಮಾಡಿರುವ ಮೋಸವನ್ನು ಗ್ರಹಿಸುವ ಕಾರಣಕ್ಕಾಗಿಯೋ ಯಾರ್ಯಾರು ಗಮನಿಸ್ತಿದ್ದೀರಿ, ನೀವೆಲ್ಲರೂ ರಾಮ್ ಕಿ ನಾಮ್ ಎನ್ನುವ ಡಾಕ್ಯುಮೆಂಟ್ರಿಯನ್ನು ನೋಡಿಕೊಂಡೇ ತದನಂತರ ಈಗ ಆಗಿರ್ತಕ್ಕಂಥ ಲೂಟಿಯನ್ನು ವಿಶ್ಲೇಷಿಸುವ ಪ್ರಯತ್ನವನ್ನು ಮಾಡಬೇಕು. ರಾಮ ಮಂದಿರದ ಕಾಣಿಕೆಯ ದುಡ್ಡುಗಳನ್ನು ಏನು ಲೂಟಿ ಮಾಡಿದ್ದಾರೆ, ಆ ಲೂಟಿ ಮಾಡಿರ್ತಕ್ಕಂಥ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ನ ನಿಗಾವಣೆಯಲ್ಲಿಯೇ ತನಿಖೆ ಕೈಗೊಳ್ಳಬೇಕು ಅಂತ ಹೇಳಿ ನಾನು ಆಗ್ರಹಿಸ್ತೇನೆ. ಇಲ್ಲಾಂದರೆ ಅಮಿತ್ ಶಾ ಅವರು, ನರೇಂದ್ರ ಮೋದಿಯವರು ಮತ್ತು ಆದಿತ್ಯನಾಥರು 3 ಜನರು ಕೂಡಿ ತನಿಖೆಯ ದಿಕ್ಕನ್ನು ಬದಲಾಯಿಸುವ ಎಲ್ಲ ಸಾಧ್ಯತೆಗಳು ಸಾಧ್ಯ. ನಮಸ್ಕಾರ ಸ್ನೇಹಿತರೆ, ವಿಶೇಷವಾಗಿ ಇವತ್ತು ದೇಶಾದ್ಯಂತ ಭಾರಿ ಗಂಭೀರವಾದಂಥ ಚರ್ಚೆಗೆ ಮುನ್ನೆಲೆಗೆ ಬಂದು ನಿಂತಿರೋದು ಈ ನೀಟ್ ಹಗರಣದ ನಂತರ ಮತ್ತು ಆಡಳಿತಾತ್ಮಕ ವೈಫಲ್ಯದ ನಂತರ, ಬೆಲೆ ಏರಿಕೆಯ ಪ್ರಕರಣಗಳ ನಂತರ ಮತ್ತು ವಿದೇಶಾಂಗ ನೀತಿಯ ವೈಫಲ್ಯಗಳ ನಂತರ ಭಾರಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಬಂದು ನಿಂತಿರೋದು ಏನು ಅಂತಂದರೆ, ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರಕ್ಕೆ ಸಂಬಂಧಪಟ್ಟಂಥ ಶ್ರೀರಾಮರಿಗೆ ಕಾಣಿಕೆಯಾಗಿ ಜನರ ಶ್ರದ್ಧಾಳುಗಳು ಸಲ್ಲಿಸಿರ್ತಕ್ಕಂಥ ಹಣವನ್ನು, ಅಲ್ಲಿರ್ತಕ್ಕಂಥ ಬಂಗಾರವನ್ನು, ಬೆಳ್ಳಿಯನ್ನು ಲೂಟಿ ಮಾಡಿರ್ತಕ್ಕಂಥ ಸಂಗತಿ. ಆ ಕಾರಣಕ್ಕಾಗಿ SIT ಒಂದು ನೇಮಕ ಆಗಿ SIT ಅವರು ಇವತ್ತು ಮೋಸ್ಟ್ಲಿ ಸರ್ಕಾರವನ್ನು ಮೀರಿ, ಅಲ್ಲಿಯ ಉತ್ತರ ಪ್ರದೇಶ ಸರ್ಕಾರವನ್ನು ಮೀರಿ SIT ಅವರ ತನಿಖೆಗೆ ಒಂದು ವೇಗವನ್ನು ಕೊಟ್ಟಿದ್ದರ ಕಾರಣಕ್ಕಾಗಿ ರಾಮರ ಹಣವನ್ನು ಲೂಟಿ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಇವತ್ತು ಜೈಲಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲದಕ್ಕಿಂತ ವಿಶೇಷ ಏನು ಅಂದರೆ, ಇದೇ 29ನೇ ತಾರೀಕು ಸುಪ್ರೀಂ ಕೋರ್ಟ್ನಲ್ಲಿ ರಾಮ ಮಂದಿರದ ಈ ಹಣ ಲೂಟಿಯ ವಿಚಾರದ ಒಂದು ವಿಶೇಷ ಪ್ರಕರಣ ವಿಚಾರಣೆಗಾಗಿ ಬರುವ ಎಲ್ಲ ಸಾಧ್ಯತೆ ಇದ್ದು, ಅವತ್ತು ನನಗೆ ಅನಿಸುತ್ತೆ, ಅವತ್ತು ಯಾರು ರಾಮನ ನಿಜವಾದ ಭಕ್ತರಿದ್ದಾರೆ, ಈ ಭ್ರಷ್ಟಾಚಾರದ ವಿರುದ್ಧ ಇರ್ತಕ್ಕಂಥವರು ಸುಪ್ರೀಂ ಕೋರ್ಟಿನ ವಿಚಕ್ಷಣೆಯಲ್ಲಿಯೇ ತನಿಖೆ ಮುಂದುವರಿಬೇಕು ಅನ್ನುವ ರೀತಿಯ ಸಂಗತಿಗಳನ್ನು ಹೇಳ್ತಾರೆ. ಇವತ್ತು ನಮ್ಮ ಎದುರುಗಡೆ ಚರ್ಚೆ ಬರ್ತಿದೆ, ಅದು ಕೆಲವಾರು ಕೋಟಿಗಳ ಹಣದ ದುರುಪಯೋಗ ಅಂತ. ಆದರೆ ಸ್ಪಷ್ಟವಾಗಿ ಅಲ್ಲಿ ಹೋರಾಟಗಾರರು ಹೇಳ್ತಿದ್ದಾರೆ, ಸುಮಾರು 2,000 ಕೋಟಿ ರೂಪಾಯಿ ಹಣವನ್ನು ಇದರಲ್ಲಿ ದುರುಪಯೋಗ ಆಗಿದೆ, ಲೂಟಿ ಮಾಡಲ್ಪಟ್ಟಿದೆ ಅನ್ನುವಂಥ ಸಂಗತಿಗಳನ್ನು ಹೇಳ್ತಾ ಇದ್ದಾರೆ. ಈ ಸಂಗತಿಗಳನ್ನು ಹೇಳುವಾಗ ನನಗೊಂದು ಕೆಲವು ಹಿಂದಿನ ಸಂಗತಿಗಳು ನೆನಪಿಗೆ ಬರುತ್ತೆ. ಅದು ಏನು ಹಿಂದಿನ ಸಂಗತಿ ಅಂತಂದರೆ, ಇವತ್ತು ಕರ್ನಾಟಕದ ಒಬ್ಬರು TVಯ ಆ್ಯಂಕರ್ ಸಹಿತ ಹೇಳಿದರು, BJPಯ ಕೆಲವು ನಾಯಕರುಗಳ ಮಾತುಗಳನ್ನು ಕೇಳಿ ರಾಮ ಭಕ್ತರು ರಾಮ ಮಂದಿರಕ್ಕೆ ದೇಣಿಗೆ ಕೊಟ್ಟವರು ಮಾತ್ರ ಲೆಕ್ಕ ಕೇಳಬೇಕು, ಉಳಿದವರು ಕೇಳಬಾರ್ದು ಅಂತ. ರಾಮ ಭಕ್ತರು ಎನ್ನುವ ನಿಮ್ಮ ಸ್ವಯಂ ಸರ್ಟಿಫಿಕೇಟ್ ಯಾರಿಗೂ ಅವಶ್ಯಕತೆ ಇಲ್ಲ. ನೀವು ರಾಮನ ಭಕ್ತೆಯ ಹೆಸರನ್ನು ಹೇಳಿ ರಾಜಕೀಯಕ್ಕೆ ಬಂದು ರಾಜಕೀಯದ ಅಧಿಕಾರಕ್ಕೆ ಬಂದಿದ್ದೀರಿ. ಇವತ್ತು ಹಣ ಲೂಟಿ ಮಾಡುವ, ಕಾಣಿಕೆ ಡಬ್ಬಿಯ ಹಣವನ್ನು ಹೊಡೆಯುವ ಮಟ್ಟಕ್ಕೆ ಬಂದು, ನೀಚ ಮಟ್ಟಕ್ಕೆ ಬಂದು ನೀವು ಇಳಿದಿದ್ದೀರಿ. ಆದ್ದರಿಂದ ರಾಮನ ಭಕ್ತಿ ಎನ್ನುವುದು ಅದು BJPಯವರಿಂದ ಕಲಿಯಬೇಕಾಗಿಲ್ಲ
ಆಗಿಲ್ಲ ಅನ್ನುವಂಥದ್ದು ಭಾರಿ ಚರ್ಚೆ ಆಗ್ತಿದೆ. ಕರ್ನಾಟಕದ ಮೇನ್ ಸ್ಟ್ರೀಮ್ ಆ್ಯಂಕರ್ ಒಬ್ಬರು ಹೇಳಿರ್ತಕ್ಕಂಥ ಆ ಮಾತಿನ ಆಧಾರದ ಮೇಲೆ. ಅದೇ ಮಾತಿನ ಆಧಾರವಾಗಿ ವಿಸ್ತರಿಸಿ ಹೇಳ್ತೇನೆ, ರಾಮನ ಮೇಲಿನ ಭಕ್ತಿ, ರಾಮನ ಮೇಲಿನ ಶ್ರದ್ಧೆ ಅದು ಬಿ ಜೆ ಪಿಯವರಿಂದ ಅಲ್ಲ. ರಾಮ ಮಂದಿರ ಆಗಬೇಕು ಎನ್ನುವ ಭಾವನೆ ಅದು ಬಿ ಜೆ ಪಿಯಿಂದ ಉದ್ದೀಪನಗೊಂಡದ್ದಲ್ಲ. ಹಲವಾರು ಶ್ರದ್ಧಾಳುಗಳು, ಸನ್ಯಾಸಿಗಳು, ಸಂತ ಮಹಾಂತರಗಳು ಇದಕ್ಕೆ ತ್ಯಾಗವನ್ನು ಮಾಡಿದ್ದಾರೆ, ಹೋರಾಟವನ್ನು ಮಾಡಿದ್ದಾರೆ. ನ್ಯಾಯಾಲಯದಲ್ಲೂ ಸಹಿತ ಹೋರಾಟವನ್ನು ಮಾಡಿದ್ದಾರೆ. ನ್ಯಾಯಾಲಯದ ಹೋರಾಟದಲ್ಲಿ RSSನ BJPಯ ಯಾವುದೇ ಪಾತ್ರವೂ ಇರಲಿಲ್ಲ ಅನ್ನೋದನ್ನು ನಾವು ಸತ್ಯವಾಗಿ ಹೇಳ್ತಾ, ಆದರೆ ಅದನ್ನು ಒಂದು ಉಚ್ಛ್ರಾಯ ಸ್ಥಿತಿಗೆ ತಂದಿಟ್ಟಿದ್ದು ಈ ದೇಶದ ರಾಜಕಾರಣವನ್ನು ಕೋಮು ಧ್ರುವೀಕರಣದ ವಿಚಾರದಲ್ಲಿ ತಂದಿಟ್ಟಿರ್ತಕ್ಕಂಥ ಕೀರ್ತಿ ಏನಾದರೂ ಇದ್ದರೆ ಅದು BJPಯ ಪೂರ್ವಾಧ್ಯಕ್ಷರಾದಂಥ ಮಾಜಿ ಉಪಪ್ರಧಾನಿಗಳಾದಂಥ ಶ್ರೀ LK ಅಡ್ವಾಣಿಯವರು. ಇವತ್ತು ಇವರು ಹಣ ಲೂಟಿಯನ್ನು ಮಾಡಿದ್ರಲ್ಲ, ಈ ಲೂಟಿಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳು ಉತ್ತರ ಕೊಡಬೇಕಾಗಿದೆ. ಯಾವತ್ತಂದರೆ ಅವತ್ತು ನಂಬಿಕೆ, ಶ್ರದ್ಧೆ, ಇವರು ಬಿಟ್ಟಿರ್ತಕ್ಕಂಥ ಉದ್ವೇಗ, ಉದ್ದೀಪನವಾದಕ್ಕೆ ಮರಳಾಗಿ ಹೋಗಿರ್ತಕ್ಕಂಥ ಕರಸೇವಕರ ತ್ಯಾಗ ಬಲಿದಾನಗಳಾಯ್ತಲ್ಲ, ಅವರ ತ್ಯಾಗ ಬಲಿದಾನಗಳಿಗೆ ಇವರು ಉತ್ತರ ಕೊಡಬೇಕು. ಅವತ್ತು ಅಲ್ಲಿ ಬಲಿದಾನವಾಗಿರ್ತಕ್ಕಂಥ ಕಾರ್ಯಕರ್ತರುಗಳ ಚಿತಾಭಸ್ಮ ಅಂತ ತಗೊಂಡು ಹಳ್ಳಿಗಳಲ್ಲಿ ತಗೊಂಡೋಗಿ ಚಿತಾಭಸ್ಮದ ಹೆಸರಲ್ಲಿ ರಾಜಕಾರಣವನ್ನು ಮಾಡಿದ್ರಲ್ಲ, ಅವರ ತ್ಯಾಗ ಬಲಿದಾನದ ಆಧಾರದ ಮೇಲೆ ಈ ಹಣವನ್ನು ಲೂಟಿ ಮಾಡಿದ್ರಲ್ಲ, ಇದರ ಬಗ್ಗೆ ನೀವು ಉತ್ತರ ಕೊಡಬೇಕಾಗಿದೆ. ಇಷ್ಟಕ್ಕೂ ಅವತ್ತು ಈಗೇನೋ ಟ್ರಸ್ಟ್ ನೇಮಕ ಆಗಿದೆ. ಆ ಟ್ರಸ್ಟ್ ಯಾರಿಂದ ನೇಮಕ ಆಯಿತು? ಟ್ರಸ್ಟ್ ನೇಮಕ ಆಗಿರೋದು ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ಮತ್ತು ಅಲ್ಲಿಯ ಮುಖ್ಯಮಂತ್ರಿಗಳಾದಂಥ ಆದಿತ್ಯನಾಥ್ ಅವರು ಕೂತು RSSನ ಅಲಿಖಿತವಾಗಿರ್ತಕ್ಕಂಥ ಸೂಚನೆಗಳನ್ನು ಪಾಲಿಸಿ RSS ಹೇಳಿದ ವ್ಯಕ್ತಿಗಳನ್ನೇ ಟ್ರಸ್ಟಿಗಳನ್ನಾಗಿ ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು. ಈಗ ಕರ್ನಾಟಕದಿಂದ ವಿಶ್ವಪ್ರಸನ್ನ ತೀರ್ಥರು ಆ ಟ್ರಸ್ಟಿಗಳಾಗಿದ್ದಾರೆ, ಪೇಜಾವರ ಮಠದ ಸ್ವಾಮಿಗಳು. ಯಾಕಾಗಿ ಆಯಿತು ಅಂತಂದರೆ, ಪೇಜಾವರದ ಹಿರಿಯ ಸ್ವಾಮಿಗಳು ಶ್ರೀ ವಿಶ್ವೇಶ್ವರ ತೀರ್ಥರು ಅಯೋಧ್ಯೆಯ ಹೋರಾಟದ ಮುಂಚೂಣಿಯಲ್ಲಿದ್ದಂಥ ಒಬ್ಬರು ಸನ್ಯಾಸಿಗಳು. ಆ ಕಾರಣಕ್ಕಾಗಿ ಆಗ ಕಿರಿಯ ಸ್ವಾಮಿಗಳಾಗಿದ್ದಂಥ ಈಗ ಪೇಜಾವರದ ಸ್ವಾಮಿಗಳಾಗಿರುವ ಶ್ರೀ ವಿಶ್ವಪ್ರಸನ್ನ ತೀರ್ಥರನ್ನು ಟ್ರಸ್ಟಿಗಳನ್ನಾಗಿ ಮಾಡಿದರು. ಅದೇ ರೀತಿ ಕರ್ನಾಟಕದ ಗೋಪಾಲ್ ಅನ್ನುವಂತಹ RSSನ ಪ್ರಚಾರಕರು, ತದನಂತರ ವಿಶ್ವ ಹಿಂದೂ ಪರಿಷತ್ತಿನ ಹೊಣೆಗಾರಿಕೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ಸಹಿತ ಟ್ರಸ್ಟಿನ ಆಡಳಿತ ವ್ಯವಸ್ಥೆಗಳಲ್ಲಿ ಪಾಲ್ಗೊಂಡಿದ್ದಾರೆ. ಇವರೆಲ್ಲ ಯಾರು ನೇಮಕ ಮಾಡಿದರು ಅಂತಂದರೆ, ಇದು BJP ಆಡಳಿತದವರು ನೇಮಕ ಮಾಡಿದರು, RSS ನಿಷ್ಠರನ್ನು ನೇಮಕ ಮಾಡಿದರು. ಆದರೆ ಈಗ ಯಾವಾಗ ಹಣ ದುರುಪಯೋಗದ ಸಂಗತಿಗಳು ಬಂತೋ ಅಲ್ಲಲ್ಲೇ ಧ್ವನಿಗಳು ಬರ್ತಾ ಇದೆ. ಅದೇನು ಅಂತಂದರೆ, ಇದರಲ್ಲಿ RSSನವರ ಪಾತ್ರ ಇಲ್ಲ, ಅವರು ಯಾರು RSSನ ಸದಸ್ಯರಲ್ಲ. ಅದಕ್ಕೆ RSSನ ನೋಂದಣಿ ಮತ್ತು ಸದಸ್ಯತ್ವದ ವಿಚಾರದಲ್ಲಿ ಇವತ್ತು ದೇಶದಲ್ಲಿ ಭಾರಿ ಗಂಭೀರವಾದ ಚರ್ಚೆ ಇದೆ. ಇವತ್ತು ಇದೇ ಮಾತುಗಳನ್ನು ಹೇಳಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಅದೇನು ಅಂದರೆ, ಆ ಟ್ರಸ್ಟಿಗಳು ಅಥವಾ ಸಿಬ್ಬಂದಿಗಳು ಯಾರೂ ಸಹಿತ RSSಗೆ ಸಂಬಂಧಪಟ್ಟವರಲ್ಲ ಅಂತ. ಆದರೆ ಅವರೆಲ್ಲರೂ RSS ಮತ್ತು BJPಗೆ ಸಂಬಂಧಪಟ್ಟವರು ಎನ್ನುವಂಥದ್ದು ಶತಸಿದ್ಧ. ಇವತ್ತು ಆದಿತ್ಯನಾಥರವರ ಆಡಳಿತದ ಬಗ್ಗೆ, ಅಂದರೆ ಅವ್ರದ್ದೇನೋ ಬುಲ್ಡೋಜರ್ ಎನ್ನುವಂಥ ಅರಣ್ಯ ನ್ಯಾಯದ ಬಗ್ಗೆ ಜನ ಎಲ್ಲ ಬಾರಿ ಬೆಂಬಲ ಕೊಡ್ತಾ ಇದ್ರಲ್ಲ, ಎಲ್ಲೋ ಇತ್ತು ಸ್ವಾಮಿ. ಇಂತಹ ಆರ್ಥಿಕ ಭ್ರಷ್ಟಾಚಾರ, ಜನರ ನಂಬಿಕೆಗಳ ಮೇಲೆ ದಾಳಿ ಮಾಡಿರ್ತಕ್ಕಂಥ ವ್ಯಕ್ತಿಗಳ ವಿಚಾರದಲ್ಲಿ ನಿಮ್ಮ ಬುಲ್ಡೋಸರ್ಗಳೇನು ಶಬ್ದ ಮಾಡ್ತಾ ಇಲ್ವಾ? ಸುಮ್ಮನಾಗಿದೆಯಾ? ಯಾಕಾಗಿದೆ? ಇದಕ್ಕೆ ನೀವು ಉತ್ತರವನ್ನು ಕೊಡಬೇಕು. ಮತ್ತು ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗಿ ಸಂಗತಿ ಅಂದರೆ, ಕರ್ನಾಟಕದ ಪ್ರಹ್ಲಾದ್ ಜೋಶಿ ಮತ್ತು BJP ನಾಯಕರಾದಂಥ CT ರವಿ ಅವರು ಹೇಳಿದ್ದಾರೆ, ದೇಣಿಗೆ ಕೊಟ್ಟವರು ಮಾತ್ರ ಮಾತಾಡಬೇಕು, ರಾಮನ ಬಗ್ಗೆ ಶ್ರದ್ಧೆ ಇರೋರು ಮಾತ್ರ ಮಾತಾಡಬೇಕು. ನಿಮಗೇನ್ರಿ ಶ್ರದ್ಧೆ ಇದೆ? ನೀವು ರಾಮ ಮಂದಿರದ ಆಂದೋಲನದ ನೆಪವಾಗಿಟ್ಟುಕೊಂಡು ಇವತ್ತು ಅಧಿಕಾರಕ್ಕೆ ಬಂದು ಕೂತಿರ್ತಕ್ಕಂಥ ಅಧಿಕಾರದಾಹಿಗಳು ನೀವು. ಜನರ ಶ್ರದ್ಧೆಗಳನ್ನು ವಂಚಿಸಿರ್ತಕ್ಕಂಥ ಅಧಿಕಾರದಾಹಿಗಳು ನೀವು. ನಮಗೆ ರಾಮನ ಮೇಲೆ ಶ್ರದ್ಧೆ ಇದೆ. ರಾಮ ಎನ್ನುವ ವಿಚಾರ ಅಥವಾ ರಾಮ ಮಂದಿರ ಎನ್ನುವ ವಿಚಾರ ಅದೊಂದು ಧಾರ್ಮಿಕ, ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದು ಸಂಗತಿಯಾಗಿತ್ತು. ಆದರೆ ಅದನ್ನು ವೋಟ್ ಗಳಿಕೆಯ ರಾಜಕಾರಣದ ಭಾಗವನ್ನಾಗಿ ಮಾಡಿರ್ತಕ್ಕಂಥ ಕೀರ್ತಿ ಇದ್ದರೆ ಅದು BJPಗಿದೆ. ಆ ಕೀರ್ತಿಯ ಫಲವಾಗಿ ಇವತ್ತು ಅಧಿಕಾರಕ್ಕೆ ಬಂದು ಕೂತಿದ್ದೀರಿ ಎನ್ನುವಂಥ ರಾಮನ ಋಣವನ್ನು ಇಟ್ಕೊಂಡೇ ರಾಮನ ಕಾಣಿಕೆಯ ಡಬ್ಬಿಗೆ ಕೈ ಹಾಕ್ತೀರಿ ಅಂತಂದರೆ ಅದು ನಿಮ್ಮಗಳ ಕೈಲಿ ಮಾತ್ರ ಸಾಧ್ಯ ಆಗುತ್ತೆ ಅನ್ನೋದು ಈ ಸಂದರ್ಭದಲ್ಲಿ ನಾನು ಗಂಭೀರವಾಗಿ ಹೇಳ್ತೇನೆ. ಮತ್ತು ವಿಶೇಷವಾಗಿ ನನಗೆ ನೆನಪಿಗೆ ಬರ್ತಿರ್ತಕ್ಕಂಥ ಸಂಗತಿ ಯಾವುದು ಅಂತಂದರೆ, ಅದು ಆನಂದ್ ಪಟವರ್ಧನ್ ಅವರು ರೂಪಿಸಿರ್ತಕ್ಕಂಥ, ಚಿತ್ರೀಕರಿಸಿರ್ತಕ್ಕಂಥ ರಾಮ್ ಕಿ ನಾಮ್ ಎನ್ನುವ ಒಂದು ಡಾಕ್ಯುಮೆಂಟ್ರಿ. ಆನಂದ್ ಪಟವರ್ಧನ್ ಅವರು ನಿರ್ದೇಶಿಸಿರುವ ರಾಮ್ ಕಿ ನಾಮ್ ಎನ್ನುವ ಡಾಕ್ಯುಮೆಂಟ್ರಿ ಅದು ಯೂಟ್ಯೂಬ್ನಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಈಗಲೂ ಲಭ್ಯವಿದೆ. ದಯವಿಟ್ಟು ಅಯೋಧ್ಯೆಯಲ್ಲಿ ಈಗ ಏನು ರಾಮ ಮಂದಿರದ ಹಣದ ಲೂಟಿಯ ಪ್ರಕರಣವನ್ನು ಕುತೂಹಲದಿಂದಲೋ ಅಥವಾ ಮಾಡಿರುವ ಮೋಸವನ್ನು ಗ್ರಹಿಸುವ ಕಾರಣಕ್ಕಾಗಿಯೋ ಯಾರ್ಯಾರು ಗಮನಿಸ್ತಿದ್ದೀರಿ, ನೀವೆಲ್ಲರೂ ರಾಮ್ ಕಿ ನಾಮ್ ಎನ್ನುವ ಡಾಕ್ಯುಮೆಂಟ್ರಿಯನ್ನು ನೋಡಿಕೊಂಡೇ ತದನಂತರ ಈಗ ಆಗಿರ್ತಕ್ಕಂಥ ಲೂಟಿಯನ್ನು ವಿಶ್ಲೇಷಿಸುವ ಪ್ರಯತ್ನವನ್ನು ಮಾಡಬೇಕು. ನಾನಾದರೂ ಈ ಸಂದರ್ಭದಲ್ಲಿ ಗಂಭೀರವಾಗಿ ಹೇಳ್ತಾ ಇರ್ತಕ್ಕಂಥ ಸಂಗತಿ ಏನು ಅಂತಂದರೆ, ಇವರು ಬರೀ ಹಣವನ್ನು ಲೂಟಿ ಮಾಡಿದ್ದಲ್ಲ, ಜನರ ನಂಬಿಕೆ, ಶ್ರದ್ಧೆಯ ಮೇಲೆ ದಾಳಿ ಮಾಡಿದ್ದಾರೆ. ಇವರು ಕೇವಲ ಅಲ್ಲಿರ್ತಕ್ಕಂಥ ಚಿನ್ನ ಬೆಳ್ಳಿಯನ್ನು ಕದ್ದದ್ದಲ್ಲ, ಇವರುಗಳು ಭಾರಿ ದೊಡ್ಡ ಆರ್ಥಿಕ ಭಯೋತ್ಪಾದಕರು.
ಇವರು ಅಷ್ಟು ಮಾತ್ರ ಮಾಡಿರೋದಲ್ಲ, ನಾವು ನೆನಪಿಟ್ಟು ನೋಡಬೇಕು. ಅವತ್ತು ಇವರು ಬಿಟ್ಟಿರ್ತಕ್ಕಂಥ ಉದ್ದೀಪನವಾದದ ಕಾರಣಕ್ಕಾಗಿ ಇವರನ್ನು ನಂಬಿ ಕರಸೇವೆಗೆಂದು ಹೋಗಿ ಅಲ್ಲಿ ಆಗಿರ್ತಕ್ಕಂಥ ಗದ್ದಲ ಗಲಭೆಗಳ ಕಾರಣಕ್ಕಾಗಿ ಗೋಲಿಬಾರ್ನಲ್ಲಿ ಬಲಿದಾನವಾಗಿರ್ತಕ್ಕಂಥ ಕರಸೇವಕರ ಜೀವ ತ್ಯಾಗಕ್ಕೆ ಇವರು ಮಾಡ್ತಿರ್ತಕ್ಕಂಥ ದೋಖ. ಅವತ್ತು ಇವರನ್ನು ನಂಬಿ ಪಕ್ಷಾತೀತವಾಗಿ ರಾಮರ ಶಿಲಾಪೂಜೆ ಎನ್ನುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ, ರಾಮನ ರಥಯಾತ್ರೆ ಸಂದರ್ಭದಲ್ಲಿ ವಾಹನ ವ್ಯವಸ್ಥೆಯನ್ನು ಕೊಟ್ಟ, ಕಾಣಿಕೆಯನ್ನು ಸಲ್ಲಿಸಿದ, ತದನಂತರ ಸುಪ್ರೀಂ ಕೋರ್ಟಿನ ತೀರ್ಪಿನ ನಂತರ ರಾಮ ಮಂದಿರ ನಿರ್ಮಾಣಕ್ಕೆ ಅನುದಾನವನ್ನು ಕೊಟ್ಟಿರ್ತಕ್ಕಂಥ ಪ್ರತಿ ಕುಟುಂಬಗಳನ್ನು ಅವಮಾನಿಸಿದ್ದಾರೆ. ಹಾಗಾಗಿ ತುಂಬ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳ್ತೇನೆ, ಮತ್ತೊಮ್ಮೆ ಪೇಜಾವರದ ವಿಶ್ವಪ್ರಸನ್ನ ತೀರ್ಥರಿಗೆ ಈ ಕ್ಷಣದ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ಅವರು ಹೇಳಿದ್ದಾರೆ, ರಾಮರಿಗೆ ಈ ರೀತಿ ಕಾಣಿಕೆಯನ್ನು ಕೊಟ್ಟು ಆ ಕಾಣಿಕೆಯ ಹಣ ದುರುಪಯೋಗವಾಗುವ ಬದಲು ಬಡವರಿಗಾಗಿ ಮನೆ ಕಟ್ಟಿಸಿಕೊಟ್ಟು ಇದನ್ನೇ ರಾಮನ ಪ್ರಸಾದ ಎಂದು ನಂಬುವುದು ಒಳ್ಳೆಯದು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದು ಅವತ್ತು ಅಡ್ವಾಣಿಯವರು ರಥಯಾತ್ರೆಯನ್ನು ಸೋಮನಾಥ್ ಸೆ ಅಯೋಧ್ಯೆ ತಕ್ ಅನ್ನುವಂತಹ ಕೋಮು ಧ್ರುವೀಕರಣದ ಉದ್ದೇಶದ, ಮತಗಳಿಕೆಯ ಉದ್ದೇಶದ, ಧಾರ್ಮಿಕ ಶ್ರದ್ಧೆಯನ್ನು ರಾಜಕಾರಣಕ್ಕಾಗಿ ದುರುಪಯೋಗ ಮಾಡಿಕೊಳ್ಳುವ ದುರುದ್ದೇಶದ ರಾಜಕೀಯ ಯಾತ್ರೆಯ ಸಂದರ್ಭದಲ್ಲಿ ಈ ದೇಶದ ಚಿಂತಕರು, ಹೋರಾಟಗಾರರು, ರಾಜಕಾರಣಿಗಳು ಎಲ್ಲರೂ ಸಹಿತ ಇದೇ ಮಾತನ್ನು ಹೇಳಿದರು. ಅದೇನೆಂದರೆ, ಬಡವರ ಹಸಿವಿನ ಪ್ರಶ್ನೆ ಭಾರಿ ಮುಖ್ಯ, ಬಡವರ ವಸತಿಯ ಪ್ರಶ್ನೆ ಭಾರಿ ಮುಖ್ಯ, ರಾಮನ ಮೇಲಿನ ಭಕ್ತಿಯೂ ಅಷ್ಟೇ ಮುಖ್ಯ. ಕೋರ್ಟಿನ ತೀರ್ಪಿನವರೆಗೆ ಕಾಯೋಣ. ಈ ದೇಶದಲ್ಲಿ ಗಲಭೆಗಳು ಬೇಡ, ಗದ್ದಲಗಳು ಬೇಡ. ಈ ಕಾರಣಕ್ಕಾಗಿ ಸಾವು ಬಲಿದಾನಗಳು ಬೇಡ ಎನ್ನುವಂಥ ವಿವೇಕವಂತವಾದ ಮಾತುಗಳನ್ನು ಅವತ್ತು ಹೇಳಿದರು. ಅದನ್ನು ಈಗ ಪೇಜಾವರದ ಶ್ರೀ ವಿಶ್ವಪ್ರಸನ್ನ ತೀರ್ಥರು ಏನು ಉಲ್ಲೇಖಿಸಿದ್ದಾರೆ, ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈಗಲೂ ಸಹಿತ ನನ್ನ ಬಳಿ ಕನ್ನಡದ ಆಗಿನ ಖ್ಯಾತ ವಾರಪತ್ರಿಕೆಯಾದಂಥ ಸಂತೋಷ್ ಕುಮಾರ್ ಗುಲ್ವಾಡಿ ನೇತೃತ್ವದ ತರಂಗ ಪತ್ರಿಕೆಯ ಒಂದು ಸಂದರ್ಶನ ನನ್ನಲ್ಲಿ ಸ್ಪಷ್ಟವಾಗಿ ಈಗಲೂ ಇದೆ. ಅದೇನು ಅಂದರೆ, ಶೃಂಗೇರಿಯ ಹಿರಿಯ ಶ್ರೀಗಳಾದ ಶ್ರೀ 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 ಭಾರತೀರ್ಥ ಮಹಾಸ್ವಾಮಿಗಳನ್ನು ಖುದ್ದು ಸಂತೋಷ್ ಕುಮಾರ್ ಗುಲ್ವಾಡಿಯವರೇ ಸಂದರ್ಶನ ಮಾಡಿದಾಗ ಅವರೊಂದು ಸ್ಪಷ್ಟವಾದ ಮಾತನ್ನು ಹೇಳ್ತಾರೆ. ರಾಮ ಮಂದಿರದ ಪುನರ್ನಿರ್ಮಾಣ ಆಗುವುದು ಒಳ್ಳೆಯದೇ, ನಮ್ಮೆಲ್ಲರ ನಂಬಿಕೆಯ ಪ್ರಶ್ನೆ, ಆಗಲಿ. ಆದರೆ ಆ ಕಾರಣಕ್ಕಾಗಿ ಈ ದೇಶದಲ್ಲಿ ಬಲಿದಾನಗಳು ಆಗಬಾರ್ದು, ರಕ್ತಪಾತಗಳು ಆಗಬಾರದು ಎನ್ನುವ ಮಾತುಗಳನ್ನು ಆ ಸ್ವಾಮೀಜಿಗಳೇನು ಹೇಳಿದ್ದಾರೆ, ಈಗ ಅದು ಪೇಜಾವರದ ಶ್ರೀ ವಿಶ್ವಪ್ರಸನ್ನ ತೀರ್ಥರ ಬಾಯಿಂದ ಬರುವಂತಾಗಿದೆ ಅನ್ನೋದನ್ನು ನೆನಪು ಮಾಡ್ತಾ, ರಾಮ ಮಂದಿರದ ಕಾಣಿಕೆಯ ದುಡ್ಡುಗಳನ್ನು ಏನು ಲೂಟಿ ಮಾಡಿದ್ದಾರೆ, ಆ ಲೂಟಿ ಮಾಡಿರ್ತಕ್ಕಂಥ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ನ ನಿಗಾವಣೆಯಲ್ಲಿಯೇ ತನಿಖೆ ಕೈಗೊಳ್ಳಬೇಕು ಅಂತ ಹೇಳಿ ನಾನು ಆಗ್ರಹಿಸ್ತೇನೆ. ಇಲ್ಲಾಂದರೆ ಅಮಿತ್ ಶಾ ಅವರು, ನರೇಂದ್ರ ಮೋದಿಯವರು ಮತ್ತು ಆದಿತ್ಯನಾಥರು 3 ಜನರು ಕೂಡಿ ತನಿಖೆಯ ದಿಕ್ಕನ್ನು ಬದಲಾಯಿಸುವ ಎಲ್ಲ ಸಾಧ್ಯತೆಗಳು ದಟ್ಟವಾಗಿದೆ ಅನ್ನುವಂಥದ್ದನ್ನು ಹೇಳ್ತಾ RSS ಮಾತ್ರ ಬಚಾವಾಗುತ್ತೆ. ಯಾಕೆಂದರೆ ಅವರು ನೋಂದಣಿನೂ ಮಾಡ್ಕೊಂಡಿಲ್ಲ, ಜೊತೆಗೆ ಮೆಂಬರ್ಶಿಪ್ ರಿಜಿಸ್ಟರ್ನೂ ಇಟ್ಕೊಂಡಿಲ್ಲ. ಅವ್ರು ಹೇಳೋಕ್ಕೆ ಪ್ರಾರಂಭ ಮಾಡ್ತಾರೆ, ಅಲ್ಲಿರ್ತಕ್ಕಂಥ ಟ್ರಸ್ಟಿಗಳು ಯಾರೂ ಸಹಿತ ಸಂಘದ ಸದಸ್ಯರಲ್ಲ ಅಂತ. ಜನ ನಂಬಾರ್ದು, ಅವರೆಲ್ಲರೂ ಸಹಿತ RSS ಮತ್ತು BJPಯ ಸಂಘಟನೆಗೆ ಸೇರಿದವರೇ ಆಗಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.